ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ದೇಶದಲ್ಲಿ ರೈಲ್ವೆ ಇಲಾಖೆ ಗುರುತರವಾದ ಅಭಿವೃದ್ಧಿಯ ಕೆಲಸಗಳನ್ನು ಮಾಡುತ್ತಿದ್ದು, ಕಳೆದ 2 ವರ್ಷಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ 2100 ಕೋಟಿ ರೂಪಾಯಿಗಳ ವಿವಿಧ ರೈಲ್ವೆ ಕಾಮಗಾರಿಗಳು ಹಾಗೂ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲಾಗಿದೆ ಎಂದು ಕೇಂದ್ರ ರೈಲ್ವೆ ರಾಜ್ಯ ಸಚಿವ ವಿ ಸೋಮಣ್ಣ ನುಡಿದರು. ದಾಂಡೇಲಿಯ ಅಂಬೆವಾಡಿಯಲ್ಲಿರುವ ರೈಲ್ವೆ ನಿಲ್ದಾಣದಲ್ಲಿ ದಾಂಡೇಲಿ ಅಳ್ನಾವರ ರೈಲ್ವೆ ಪುನರಾರಂಭಕ್ಕೆ ಹಸಿರು ನಿಶಾನೆ ತೋರಿಸಿ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದ ಅವರು, ರೈಲ್ವೆ ಬಜೆಟ್ ಅನ್ನ ಸಾಮಾನ್ಯ ಬಜೆಟ್ಗೆ ಸೇರ್ಪಡೆಗೊಳಿಸಿ ರಾಷ್ಟ್ರದ ವಿವಿಧ ಭಾಗಗಳಲ್ಲಿ ರೈಲ್ವೆ ವ್ಯವಸ್ಥೆಗಳನ್ನು ಮಾಡುವ ಮೂಲಕ ಕೇಂದ್ರ ಸರ್ಕಾರ ಮಹತ್ವ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದೆ. 3 ಲಕ್ಷ ಕೋಟಿ ರೂಪಾಯಿಗಳ ರೈಲ್ವೆ ಬಜೆಟ್ ಮಂಡಿಸಿರುವುದು ಇದು ದಾಖಲೆಯ ಸಂಗತಿಯಾಗಿದೆ. ರೈಲ್ವೆ ಇಲಾಖೆಯಲ್ಲಿ ಹಿಂದಿನ 50 ವರ್ಷಗಳ ಕಾಲದಿಂದ ಮಾಡಲಾಗದಿರುವ ಕೆಲಸಗಳನ್ನು ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಮಾಡುತ್ತಿದೆ. 61 ರೈಲ್ವೆ ಸ್ಟೇಷನ್ಗಳ ನವೀಕರಣ ಕಾರ್ಯ ನಡೆಯುವ ಜೊತೆಗೆ 3840 ಕಿಲೋಮೀಟರ್ನ 32 ಹೊಸ ರೈಲ್ವೆ ಕಾಮಗಾರಿಗಳನ್ನು ಕೂಡ ಕೈಗೆತ್ತಿಕೊಳ್ಳಲಾಗಿದೆ. ದೇಶದೆಲ್ಲೆಡೆ 12 ವಂದೇ ಭಾರತ ರೈಲುಗಳು 14 ಜಿಲ್ಲೆಯಲ್ಲಿ ಸಂಚರಿಸುತ್ತಿವೆ. ಅದನ್ನ ಬೆಂಗಳೂರು ಮೂಲಕ ಕಾರವಾರಕ್ಕೂ ವಿಸ್ತರಿಸುವ ಯೋಜನೆ ನಮ್ಮ ಮುಂದಿದೆ ಎಂದರು. ದಾಂಡೇಲಿ ಅಳ್ನಾವರ ರೈಲ್ವೆ ಆರಂಭಿಸುವ ವಿಚಾರವಾಗಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹಾಗೂ ಶಾಸಕ ಆರ್.ವಿ. ದೇಶಪಾಂಡೆ ನನ್ನಲ್ಲಿ ಬಹಳ ಬಾರಿ ಮನವಿಯನ್ನ ಮಾಡಿದ್ರು. ಅದರ ಫಲವಾಗಿ ಇಂದು ದಾಂಡೇಲಿ ಅಳ್ನಾವರ ರೈಲ್ವೆ ಪುನರಾರಂಭವಾಗಿದೆ. ಹಲವರ ಪ್ರಕಾರ ಇಲ್ಲಿ ಪ್ರಯಾಣಿಕರ ಕೊರತೆ ಆಗಬಹುದೆಂಬ ಅನುಮಾನವಿದೆ. ಆದರೆ ಯಾವುದೇ ಕಾರಣಕ್ಕೂ ಈ ರೈಲನ್ನ ಸ್ಥಗಿತಗೊಳಿಸುವ ವಿಚಾರ ಮಾಡುವುದಿಲ್ಲ. ಕೇವಲ 10 ರೂಪಾಯಿಯಲ್ಲಿ ದಾಂಡೇಲಿಯಿಂದ ಅಳ್ನಾವರಕ್ಕೆ ಪ್ರಯಾಣ ಬೆಳೆಸಬಹುದಾಗಿದ್ದು, ಹುಬ್ಬಳ್ಳಿಯವರೆಗೂ ವಿಸ್ತರಿಸುವ ಹಾಗೂ ಅಳ್ನಾವರದಿಂದ ಹುಬ್ಬಳ್ಳಿ, ಬೆಂಗಳೂರು ಮತ್ತೆ ಬೆಳಗಾವಿ, ಮಹಾರಾಷ್ಟ್ರಕ್ಕೂ ಸಂಪರ್ಕ ಕಲ್ಪಿಸುವ ವ್ಯವಸ್ಥೆಯನ್ನ ಮುಂದಿನ 15 ದಿನದಲ್ಲಿ ವ್ಯವಸ್ಥೆಯನ್ನ ಮಾಡುವಂತೆ ರೈಲ್ವೆ ಅಧಿಕಾರಿಗಳಿಗೆ ರೈಲ್ವೆ ಸಚಿವ ವಿ ಸೋಮಣ್ಣ ಸೂಚಿಸಿದ್ರು. ಬಹುದಿನದ ನಿರೀಕ್ಷೆಯನ್ನ ಭಾರತ ಸರ್ಕಾರ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈಡೇರಿಸಿದ್ದಾರೆ. ನಾನು ನಿಮ್ಮೆಲ್ಲರ ಪರವಾಗಿ ಹಾಗೂ ಈ ಭಾಗದ ಜನತೆಯ ಪರವಾಗಿ, ಜನಪ್ರತಿನಿಧಿಗಳ ಪರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ. ಹೊಡಿರಪ್ಪ ಜೋರ ಚಪ್ಪಾಳೆಗ. ಏನೇ ಆಗಿದೆ, ನೀವು ಇಷ್ಟೊಂದು ಸಾವಿರಾರು ಜನ ಇದ್ದೀರಿ. ಹಾಗಾಗಿ ಬಂಧುಗಳೇ, ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಇಬ್ಬರು ಮಹನೀಯರು, ಮಾಜಿ ಮಂತ್ರಿಗಳು, ಲೋಕಸಭಾ ಸದಸ್ಯರಾದ ಸಹೋದರ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು, ಮತ್ತೊಬ್ಬರು ಅಜಾತ ಶತ್ರುವಾಗಿ 9 ಬಾರಿ ಲೋಕಸಭೆಯನ್ನ ಪ್ರವೇಶ ಮಾಡಿ. ದಾಂಡೇಲಿ ಅಳ್ನಾವರ ರೈಲ್ವೆ ಮಾರ್ಗ ಇದು ಬಹಳ ಹಳೆಯದಾಗಿದ್ದು ಹಲವಾರು ವರ್ಷಗಳಿಂದ ಸ್ಥಗಿತವಾಗಿದೆ. ಈ ರೈಲ್ವೆ ಸಂಚಾರವನ್ನ ಅಂದಿನ ರೈಲ್ವೆ ಸಚಿವರಾಗಿದ್ದ ಸುರೇಶ್ ಅಂಗಡಿಯವರು ಪ್ರಾರಂಭಿಸಿದ್ರು. ಕೋವಿಡ್ ಕಾರಣದಿಂದ ಮತ್ತೆ 6 ವರ್ಷಗಳಿಂದ ಈ ರೈಲ್ವೆ ಸ್ಥಗಿತವಾಗಿತ್ತು. ಇದನ್ನ ಆರಂಭಿಸಲು ನಾನು ರೈಲ್ವೆ ಸಚಿವರಾದ ಸೋಮಣ್ಣ ಅವರಿಗೂ ಕೇಂದ್ರ ರೈಲ್ವೆ ಸಚಿವರಿಗೂ ಪತ್ರ ಬರೆದು ಗಮನ ಸೆಳೆದಿದ್ದೆ. ಈಗ ಅದು ಆರಂಭವಾಗಿರುವುದು ಸಂತಸದ ವಿಚಾರ ಎಂದು ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಶಾಸಕ ಆರ್.ವಿ. ದೇಶಪಾಂಡೆ ತಿಳಿಸಿದ್ರು. ನಿರಂತರವಾಗಿ ಅಳ್ನಾವರ ದಾಂಡೇಲಿ ನಡೆದಿದೆ, ಅದರಲ್ಲಿ ಯಾವುದೂ ಸಂಖ್ಯೆ. ಇದೇ ಸ್ಥಳದಲ್ಲಿ ನಾನು ನನ್ನ ಆತ್ಮೀಯ ಸ್ನೇಹಿತರು ಯೋಗದ ಅಂಗಡಿಯವರೆಗೂ ಬಂದಿದ್ದೆ. ಅವರು ಹುಬ್ಬಳ್ಳಿ ಅಂಕೋಲ ಲೈನ್ಗೆ ಚಾಲನೆ ಕೊಟ್ಟಿದ್ದರು. ಆದರೆ ಅದರ ಕನೆಕ್ಟಿವಿಟಿ ಇದ್ದಿಲ್ಲ. ಅಳ್ನಾವರ ಮುಂದೇನು ದಾಂಡೇಲಿ ಜನ ಬಸ್ಗೆ ದಾಂಡೇಲಿಯಿಂದ ಹುಬ್ಬಳ್ಳಿಗೆ 1.25 ಗಂಟೆ 1 ಗಂಟೆ ಬಿಡ್ತಾರೆ. ಅಳ್ನಾವರದಿಂದ ಅಳ್ನಾವರದಿಂದ ಮುಂದೆ ಹೋಗಬೇಕು. ಹಾಗಾಗಿ ಅಳ್ನಾವರದಿಂದ ಹುಬ್ಬಳ್ಳಿಗೆ ಕನೆಕ್ಟಿವಿಟಿ ಟ್ರೈನ್ ಆ ಟೈಮ್ದಲ್ಲಿ ಆಗಬೇಕು. ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾತನಾಡಿ, ಕೇವಲ 10 ರೂಪಾಯಿಗಳಲ್ಲಿ ದಾಂಡೇಲಿಯಿಂದ ಅಳ್ನಾವರಕ್ಕೆ ರೈಲ್ವೆ ಸಂಚಾರ ಮಾಡಬಹುದು. ಆದರೆ ದಾಂಡೇಲಿಯಿಂದ ರೈಲ್ವೆ ನಿಲ್ದಾಣಕ್ಕೆ ಬರಲು ದುಬಾರಿಯ ವೆಚ್ಚವಾಗುತ್ತಿದ್ದು ನಗರ ಸಂಚಾರಿ ಬಸ್ಗಳ ವ್ಯವಸ್ಥೆ ಮಾಡುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದರು. ತಾಳಗುಪ್ಪ, ಸಿದ್ದಾಪುರ, ಶಿರ್ಸಿ, ಮುಂಡಗೋಡು, ಹುಬ್ಬಳ್ಳಿಗೆ ಕನೆಕ್ಟ್ ಮಾಡುವಂತ ಟ್ರೈನಿಗೆ ಅಗತ್ಯವಾದಂತ ಸರ್ವೆ ಕೆಲಸ ಎಲ್ಲ ಆಗಿ ಈಗ ಕಳೆದ 2 ವರ್ಷದಲ್ಲಿ ಸೋಮಣ್ಣ ಅವರು, ಅಶ್ವಿನಿ ವೈಷ್ಣವ್ ಕಾರಣದಿಂದ ಅದಕ್ಕೆ ಬೇಕಾಗಿರೋ DPRಗಳು ಎಲ್ಲವೂ ಆಗಿ ಅದಿನ್ನೇನು ಕೊನೆಯ ಹಂತದಲ್ಲಿ ಅದು ಮಂಜೂರಾತಿಗೆ ಇದೆ ಅನ್ನುವಂಥದ್ದಿದೆ. ಭವಿಷ್ಯದಲ್ಲಿ ಆ ಯೋಜನೆಯೂ ಹಾಗೆ ಆಗುತ್ತೆ ಅನ್ನುವಂಥ ವಿಶ್ವಾಸವನ್ನ ನಿಮ್ಮ ಎದುರುಗಡೆಯಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ. ಮೊದಲು ಉತ್ತರ ಕನ್ನಡ ಜಿಲ್ಲೆಗೆ ದಾಂಡೇಲಿ, ಅದಾದ ನಂತರ ಜಾರ್ಜ್ ಫರ್ನಾಂಡಿಸ್ ಉಳಿದವರೆಲ್ಲ ನೇತೃತ್ವದ ಕಾರಣದಿಂದಾಗಿ ಕೊಂಕಣ್ ರೈಲ್ವೆ ಮಾತ್ರ ಇತ್ತು. ಆದರೆ ಈಗ
ಅಂಕೋಲಾ ಹುಬ್ಬಳ್ಳಿ ಒಳಗೊಂಡಂತೆ, ತಾಳಗುಪ್ಪ ಶಿರ್ಸಿ ಹುಬ್ಬಳ್ಳಿ ಒಳಗೊಂಡಂತೆ ಅನೇಕ ಯೋಜನೆಗಳು ಬರ್ತಾ ಇದೆ. ಅದು ಒಳ್ಳೆಯದಾಗಿ ಆಗ್ತಾ ಇದೆ. ನಾನು ಈ ಸಂದರ್ಭದಲ್ಲಿ ಕೊಂಕಣ ರೈಲ್ವೆಯ ನಮ್ಮ ಅಧಿಕಾರಿಗಳು ಇಲ್ಲಿ ಇದ್ದಾರೆ. ಮಾಜಿ ಶಾಸಕ ಸುನಿಲ್ ಹೆಗಡೆ, ರೂಪಾಲಿ ನಾಯ್ಕ್, ವಿಧಾನ ಪರಿಷತ್ ಮಾಜಿ ಸದಸ್ಯ ಎಸ್ಎಲ್ ಘೋಟ್ನೇಕರ್, ನೈಋತ್ಯ ರೈಲ್ವೆ ಇಲಾಖೆಯ ಪ್ರಬಂಧಕರಾದ ಮೀನಾ, ವಾಣಿಜ್ಯ ವಿಭಾಗದ ಪ್ರಮುಖರಾದ ಸತ್ಯಪ್ರಕಾಶ್ ಶಾಸ್ತ್ರಿ, ಕೊಂಕಣ ರೈಲ್ವೆ ವಿಭಾಗದ ಪ್ರಮುಖರಾದ ಆಶಾ ಶೆಟ್ಟಿ, ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನ ಕಾರ್ಯನಿರ್ವಾಹಕ ನಿರ್ದೇಶಕ ರಾಜೇಂದ್ರ ಜೈನ್ ಉಪಸ್ಥಿತರಿದ್ದರು. ಹಳಿಯಾಳ ಪುರಸಭೆ ವ್ಯಾಪ್ತಿಯ ಒಳಚರಂಡಿ ವ್ಯವಸ್ಥೆಯ ಕಾರ್ಯಾಚರಣೆ ಹಾಗೂ ನಿರ್ವಹಣೆಗೆ ಸಂಬಂಧಿಸಿದಂತೆ ಸಚಿವ ಸಂಪುಟದಿಂದ 5 ವರ್ಷಗಳ ಅವಧಿಗೆ ಅನುಮೋದನೆ ದೊರೆತಿದೆ. ಪಟ್ಟಣದಲ್ಲಿ ಯುಜಿಡಿ ವ್ಯವಸ್ಥೆಯನ್ನ ಸಮರ್ಪಕವಾಗಿ ನಿರ್ವಹಿಸಲು ಇದರಿಂದ ನೆರವಾಗಲಿದೆ ಎಂದು ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಹಾಗೂ ಶಾಸಕ ಆರ್.ವಿ. ದೇಶಪಾಂಡೆ ನುಡಿದರು. ಹಳಿಯಾಳದ ತಮ್ಮ ಸ್ವಗೃಹದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ದೇಶಪಾಂಡೆ, ಹಳಿಯಾಳ, ದಾಂಡೇಲಿ ಹಾಗೂ ಜೊಯ್ಡಾ ತಾಲೂಕುಗಳಲ್ಲಿ ಹೊಸ ಶಾಲಾ ಕೊಠಡಿಗಳ ನಿರ್ಮಾಣಕ್ಕೂ ಅನುಮೋದನೆ ನೀಡಲಾಗಿದೆ. ಒಟ್ಟು 188.65 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಶಾಲಾ ಕೊಠಡಿಗಳ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಲಿದ್ದು, ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣದ ವಾತಾವರಣ ಒದಗಿಸಲು ಇದು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಡಿ ಹಳಿಯಾಳ ಹಾಗೂ ಜೊಯ್ಡಾ ತಾಲೂಕಿನಲ್ಲಿ ರಸ್ತೆ ಮತ್ತು ಸೇತುವೆಗಳ ಅಭಿವೃದ್ಧಿಗೆ 6 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ. ಜೊಯ್ಡಾ ತಾಲೂಕಾ ಆಸ್ಪತ್ರೆಯಲ್ಲಿ ಒಳಚರಂಡಿ ಸಂಸ್ಕರಣಾ ಘಟಕ ನಿರ್ಮಾಣ ಹಾಗೂ ರೂಫ್ ಶೀಟಿಂಗ್ ಅಳವಡಿಕೆಗೆ 150 ಲಕ್ಷ ರೂಪಾಯಿ ಮಂಜೂರಾಗಿದೆ. ದಾಂಡೇಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನೀರು ಸರಬರಾಜು ಹಾಗೂ ಒಳಚರಂಡಿ ವ್ಯವಸ್ಥೆಯ ದುರಸ್ತಿ ಸೇರಿದಂತೆ ಇತರೆ ದುರಸ್ತಿ ಕಾಮಗಾರಿಗಳಿಗೆ 150 ಲಕ್ಷ ರೂಪಾಯಿಗಳ ಅನುದಾನ ಒದಗಿಸಲಾಗಿದೆ ಎಂದು ಅವರು ತಿಳಿಸಿದರು. ಈ ಯುಜಿಡಿ ಅಂದ್ರೆ ಒಳಚರಂಡಿ ಯೋಜನೆ ಮುಗಿಯೋ ಹಂತದಲ್ಲಿ ಇದೆ. ಹೌದಲ್ರಿ? ಯಾವಾಗ ಮುಗಿತದೆ? ಅದೊಂದು 4 months ಇನ್ನೂ ಒಂದು 4-5 ತಿಂಗಳಲ್ಲಿ ಮುಗಿತದೆ. ಆದರೆ ಅದು ಮೇಂಟೈನ್ ಮಾಡೋದು, ಅದಕ್ಕೊಂದು ಏಜೆನ್ಸಿ ಫಿಕ್ಸ್ ಮಾಡಬೇಕಾಗ್ತದೆ. ಹಾಗಾಗಿ ಅದು ನಾವು ಪ್ರಸ್ತಾವನೆ ಇಲ್ಲಿಂದ ಬೆಂಗಳೂರು ಕರ್ನಾಟಕ ಸರ್ಕಾರ ಕಳಿಸಿದಾಗ ಪುರಸಭೆ ಹಳ್ಯಾಳ ಮುಖಾಂತರ ಅದಕ್ಕೆ 5 ವರ್ಷ ಪೀರಿಯಡ್ ತನಕ ಸರ್ಕಾರ ಎಸ್ಟಿಮೇಟೆಡ್ ಕಾಸ್ಟ್ 10 ಕೋಟಿ 60 ಲಕ್ಷ. ಲೋಕೋಪಯೋಗಿ ಇಲಾಖೆ ಅನುದಾನದಡಿ ಜೊಯ್ಡಾ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಕಾಲು ಸಂಕ ಕಾಮಗಾರಿಗಳಿಗೆ ಅನುದಾನ ಮಂಜೂರಾಗಿದೆ ಎಂದು ದೇಶಪಾಂಡೆ ಹೇಳಿದರು. ಶೈಕ್ಷಣಿಕ ಮೂಲಸೌಕರ್ಯ ಅಭಿವೃದ್ಧಿಯ ಭಾಗವಾಗಿ ಹಳಿಯಾಳದ ಶಿವಾಜಿ ಪಿಯು ಕಾಲೇಜಿನಲ್ಲಿ ಟೊಯೋಟಾ ಕಿರ್ಲೋಸ್ಕರ್ ಮೋಟಾರ್ ಪ್ರೈವೇಟ್ ಲಿಮಿಟೆಡ್ ಸಹಕಾರದೊಂದಿಗೆ ಹೊಸ ಪ್ರಯೋಗಾಲಯ ಸ್ಥಾಪಿಸಲಾಗಿದೆ. ಕರ್ನಾಟಕ ಸರ್ಕಾರದ ಇಲೆಕ್ಟ್ರಾನಿಕ್, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆ ಮೂಲಕ ಜಾರಿಗೊಳ್ಳುತ್ತಿರುವ ಸ್ಥಳೀಯ ಆರ್ಥಿಕತೆ ವೇಗವರ್ಧಕ ಯೋಜನೆಯಡಿ ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ ಸೈಬರ್ ಭದ್ರತಾ ಸ್ಥಾಪನೆಗಾಗಿ 5 ವರ್ಷಗಳ ಅವಧಿಗೆ 1.25 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಲಾಗಿದೆ. ಈ ಅನುದಾನದಿಂದ ಸೈಬರ್ ಭದ್ರತಾ ನವೀನತಾ ಪ್ರಯೋಗಾಲಯ ಸ್ಥಾಪನೆಯಾಗಲಿದೆ ಎಂದರು. ಸೈಬರ್ ಸಿಟಿ ಇನೋವೇಷನ್ ಲ್ಯಾಬ್ ಅಂತ ಅಲ್ಲಿ ಲ್ಯಾಬ್ ಸೆಟಪ್ ಆಗ್ತದೆ. ಅದರಿಂದ ಸಾಕಷ್ಟು ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಲಾಭ ಆಗುವುದು. ಜೀವನದಲ್ಲಿ ಹೆಚ್ಚಿನ ವಿದ್ಯೆ, ಅನುಭವ ಮತ್ತು ಇವತ್ತಿನ ಯುಗದಲ್ಲಿ ಈ ಸೈಬರ್ ಸೆಕ್ಯೂರಿಟಿ ಭಾಳ ಇಂಪಾರ್ಟೆಂಟ್ ಪ್ರೋಗ್ರಾಮ್. ಇದರ ಅವಶ್ಯಕತೆ ಇದೆ. ಇದರಿಂದ ವಿದ್ಯಾರ್ಥಿಗಳಿಗೆ ಕರಿಯರ್ ಬಿಲ್ಡಪ್ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ. ಈ ಭಾಗದಲ್ಲಿ 2 ಕಾಲೇಜುಗಳಿಗೆ ಬಂದಿದೆ. ಮೈಸೂರಿನ ಕರ್ನಾಟಕ ರಾಜ್ಯ ಶಿಕ್ಷಕರ ಪ್ರತಿಭಾ ಪರಿಷತ್ತು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಆಯೋಜಿಸಿದ್ದ ರಾಜ್ಯ ಮಟ್ಟದ ಕೋಲಾಟ ಸ್ಪರ್ಧೆಯಲ್ಲಿ ಅಂಕೋಲಾ ಬಳಲೆಯ ಕಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ರಾಜ್ಯಕ್ಕೆ ತೃತೀಯ ಸ್ಥಾನ ಗಳಿಸಿ ಶಾಲೆಗೆ ಕೀರ್ತಿ ತಂದಿದ್ದಾರೆ. ಈ ಹಿಂದೆಯೂ ಸಹ ಈ ಶಾಲೆಯ ವಿದ್ಯಾರ್ಥಿಗಳು ಪ್ರತಿಭಾ ಕಾರಂಜಿ ಕೋಲಾಟ ಸ್ಪರ್ಧೆಯಲ್ಲಿ ಮೈಸೂರಿನಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದು ಸಾಧನೆ ಮಾಡಿದ್ರು. ಗ್ರಾಮೀಣ ಪ್ರದೇಶದ ಶಾಲೆಗೆ ಬರುವ ವಿದ್ಯಾರ್ಥಿಗಳಿಗೆ ವಿಶೇಷ ತರಬೇತಿಯನ್ನ ನೀಡಿ ಪಟ್ಟಣದ ವಿದ್ಯಾರ್ಥಿಗಳಿಗಿಂತ ಉನ್ನತ ಶಿಕ್ಷಣವನ್ನ ನೀಡುವ ಕಾರ್ಯವನ್ನ ಶಾಲೆಯ ಮುಖ್ಯ ಶಿಕ್ಷಕಿ ಸುಜಾತಾ ನಾಯಕ್ ತನ್ನ ಸೇವಾವಧಿ ಆರಂಭದಿಂದಲೇ ಹಮ್ಮಿಕೊಂಡು ಬಂದಿದ್ದಾರೆ. ಈ ವಿದ್ಯಾರ್ಥಿಗಳಿಗೆ ವಿಶೇಷ ತರಬೇತಿಯನ್ನ ನೀಡುತ್ತಾ ಶಿಕ್ಷಣದ ಜೊತೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು,
ಕ್ರೀಡೆ ಹೀಗೆ ಇನ್ನಿತರ ಕ್ರಿಯಾಶೀಲ ಚಟುವಟಿಕೆಯಲ್ಲಿ ವಿದ್ಯಾರ್ಥಿಗಳು ತೊಡಗಿಸಿಕೊಳ್ಳುವಂತೆ ಮಾಡಿ ಮುಖ್ಯ ಶಿಕ್ಷಕಿ ಸುಜಾತಾ ನಾಯಕ್ ಹಲವಾರು ವರ್ಷಗಳ ಕಾಲ ಈ ಶಾಲೆಯ ವಿದ್ಯಾರ್ಥಿಗಳು ಹಲವು ಬಹುಮಾನವನ್ನ ಪಡೆದುಕೊಳ್ಳುವಂತೆ ಶ್ರಮಿಸಿ ಜನಮನ್ನಣೆ ಗಳಿಸುತ್ತಿದ್ದಾರೆ. ಇವರ ಜೊತೆಯಲ್ಲಿ ಶಿಕ್ಷಕಿ ಮಂಗಲ, ಪುಷ್ಪ ಸೇರಿದಂತೆ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನ ನೀಡಿ ಈ ರೀತಿ ಸಾಧನೆ ಮಾಡಿರುವ ಕಾರಣರಾದ ಈ ಗುರು ವೃಂದಕ್ಕೆ ಆಡಳಿತ ಮಂಡಳಿಯ ಅಧ್ಯಕ್ಷ ಸುನೀಲ್ ಪೈ ಹಾಗೂ ಸದಸ್ಯರು, ಮಕ್ಕಳ ಪಾಲಕರು ಮತ್ತು ಗ್ರಾಮಸ್ಥರು ಕೃತಜ್ಞತೆ ಅರ್ಪಿಸಿದ್ದಾರೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರೆಬೈ, ಅಂಕೋಲಾ. ದಾಂಡೇಲಿ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಹಾಗೂ ಧಾರವಾಡದ ವಿಠ್ಠಲ್ ವೈದ್ಯಕೀಯ ಮತ್ತು ಆರೋಗ್ಯ ಸ್ಪೆಷಾಲಿಟಿ ಕೇಂದ್ರದ ಆಶ್ರಯದಲ್ಲಿ ರಂಗನಾಥ ಸಭಾಂಗಣದಲ್ಲಿ ನಡೆದ ಚಿಕ್ಕ ಮಕ್ಕಳ ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ 450ಕ್ಕೂ ಹೆಚ್ಚಿನ ಮಕ್ಕಳ ತಪಾಸಣೆ ನಡೆಸಲಾಯಿತು. ಶಿಬಿರವನ್ನ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಧಾರವಾಡದ ವಿಠ್ಠಲ್ ಮಕ್ಕಳ ಆರೋಗ್ಯ ಕೇಂದ್ರದ ಮುಖ್ಯ ವೈದ್ಯಾಧಿಕಾರಿ ಹಾಗೂ ನಾಡಿನ ಹೆಸರಾಂತ ಮಕ್ಕಳ ತಜ್ಞ ಡಾಕ್ಟರ್ ರಾಜನ್ ದೇಶಪಾಂಡೆ, ಆರೋಗ್ಯ ಶಿಬಿರದಲ್ಲಿ ಅವರ ಆರೋಗ್ಯ ತಪಾಸಣೆಯ ಜೊತೆಗೆ ಮಕ್ಕಳಿಗೆ ಯಾವ ರೀತಿಯಾದ ಆಹಾರವನ್ನ ನೀಡಬೇಕೆಂಬುದರ ಬಗ್ಗೆಯೂ ಕೂಡ ಅರಿವು ನೀಡಲಾಗುತ್ತದೆ. ಒಂದೊಮ್ಮೆ ಅತ್ಯಂತ ಬಡ ಮಕ್ಕಳಿಗೆ ಇನ್ನೂ ಹೆಚ್ಚಿನ ಚಿಕಿತ್ಸೆ ನೀಡುವ ಸಂದರ್ಭದಲ್ಲಿ ಅದನ್ನು ನಮ್ಮ ಆಸ್ಪತ್ರೆಯಿಂದ ಉಚಿತವಾಗಿ ನೀಡಲಾಗುತ್ತದೆ ಎಂದು ಹೇಳಿದರು. ಮಕ್ಕಳ ತಪಾಸಣೆ, ಮಕ್ಕಳ ಶಿಬಿರ ಇವು ಬಹಳ ಮುಖ್ಯ. ನಾವು ವಿಠ್ಠಲ್ ಮಕ್ಕಳ ಆಸ್ಪತ್ರೆ ಹಾಗೂ ಆರೋಗ್ಯ ಸಂಸ್ಥೆ ಧಾರವಾಡ ಇದರಿಂದ ಅನೇಕ ಕ್ಯಾಂಪ್ಗಳನ್ನು ಅಧ್ಯಯನ ಮಾಡ್ತಿರ್ತೇವೆ. ಆದರೆ ಈ ಕ್ಯಾಂಪ್ ಇದರಿಂದ ದಾಂಡೇಲಿ ಮಾಡ್ತೇವೆ, ಅದು ನಮಗೆ ಬಹಳ ಹೆಚ್ಚಿನ ಕ್ಯಾಂಪನ್ನು ನಡೆಯುತ್ತದೆ. ಯಾಕೆ ಅಂತ ಕೇಳ್ಬೋದು. ಮುಖ್ಯವಾಗಿ ಅಂದರೆ ಎಷ್ಟೋ ಸರಿ ಕ್ಯಾಂಪ್ ಮಾಡೋದನ್ನು ಮಾಡಬೇಕು ಅಂತ ಕಾಟಾಚಾರ ಮಾಡ್ತಾರೆ. ಈಗ ಮಾಡ್ತಾ ಇದ್ದಾರೆ. ಕೆಲವರು ತಾವೇ ನಿಂತು ಸರಿಯಾಗಿ ನಡೆದಿದ್ದು ನೋಡಿಕೊಂಡು ರಾಜೇಶ್ವರ ಕೂಡ ರಾಣಿ ಎಲ್ಲ ಸರಿಯಾಗಿ ಮಾಡ್ತಾರೆ. ಇಲ್ಲಿ ಬೇರೆ ಬೇರೆ ಹಳ್ಳಿಗಳಿಗೆಲ್ಲ ಕಲಿಸಿ ಎಲ್ಲರೂ ಕನಿಷ್ಠ 500ರಿಂದ 1200 ತನಕ ನಾವು ಮಕ್ಕಳು. ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನ ಕಾರ್ಯನಿರ್ವಾಹಕ ನಿರ್ದೇಶಕ ರಾಜೇಂದ್ರ ಜೈನ್ ಮಾತನಾಡಿ, ಕಂಪನಿಯು ತನ್ನ ಉತ್ಪಾದನೆ ಮತ್ತು ಗಳಿಕೆಯ ಜೊತೆಯಲ್ಲಿ ತನ್ನ ಸಾಮಾಜಿಕ ಹೊಣೆಗಾರಿಕೆ ಯೋಜನೆಯಡಿಯಲ್ಲಿ ಹಲವಾರು ಸಮಾಜ ಸೇವೆ ಕಾರ್ಯಗಳನ್ನು ನಡೆಸುತ್ತಾ ಬಂದಿದೆ. ಅದರಲ್ಲಿ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಮಹತ್ವವನ್ನ ನೀಡಲಾಗಿದೆ. ಅದರ ಭಾಗವಾಗಿಯೇ ಪ್ರತಿ ವರ್ಷ ಚಿಕ್ಕ ಮಕ್ಕಳ ಆರೋಗ್ಯ ತಪಾಸಣಾ ಶಿಬಿರವನ್ನ ಕೂಡ ನಡೆಸಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಕಾಗದ ಕಂಪನಿಯ ಹಿರಿಯ ಅಧಿಕಾರಿ ಅಶೋಕ್ ಶರ್ಮಾ, ಸ್ಥಳೀಯ ವೈದ್ಯರುಗಳಾದ ಡಾಕ್ಟರ್ ಮೋಹನ್ ಪಾಟೀಲ್, ಡಾಕ್ಟರ್ ಜಿವಿ ಭಟ್, ಡಾಕ್ಟರ್ ಮುಕುಂದ ಕಾಮತ್, ಡಾಕ್ಟರ್ ಭಂಟ್, ಕಾಗದ ಕಂಪನಿಯ ಆರೋಗ್ಯ ಕೇಂದ್ರದ ಮುಖ್ಯ ವೈದ್ಯಾಧಿಕಾರಿ ಜ್ಞಾನದೀಪ್ ಗಾಂವ್ಕರ್, ಡಾಕ್ಟರ್ ಭಂಡಾರಿ ಹಾಗೂ ಧಾರವಾಡದ ತಜ್ಞ ವೈದ್ಯರುಗಳಾದ ಡಾಕ್ಟರ್ ಕವನ್ ದೇಶಪಾಂಡೆ, ಡಾಕ್ಟರ್ ಅಚ್ಯುತ್ ಶಂಕರ್ ಯಾದವಾಡ, ಡಾಕ್ಟರ್ ಶೇಖ್, ಡಾಕ್ಟರ್ ವಿಜಯಲಕ್ಷ್ಮಿ, ಡಾಕ್ಟರ್ ರೇಖಾ ಮಾನೆ, ಡಾಕ್ಟರ್ ಅಶೋಕ್ ಜಾಧವ್, ಡಾಕ್ಟರ್ ಪ್ರೀತಿ ಸೇರಿದಂತೆ 20ಕ್ಕೂ ಹೆಚ್ಚು ವೈದ್ಯರು ಭಾಗವಹಿಸಿ ಆರೋಗ್ಯ ತಪಾಸಣೆ ನೀಡಿದರು. ಶಿಬಿರದಲ್ಲಿ ಮಕ್ಕಳ ಹಲವು ರೀತಿಯ ಆರೋಗ್ಯ ಕಾಯಿಲೆಗಳ ಬಗ್ಗೆ ತಪಾಸಣೆ ನಡೆಸಿ ಔಷಧಿಗಳನ್ನು ನೀಡಿ ಹೆಚ್ಚಿನ ಚಿಕಿತ್ಸೆ ಇದ್ದಲ್ಲಿ ಧಾರವಾಡದ ವಿಠ್ಠಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲು ಸಮಯ ನೀಡಿದರು. ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನ ಸಾರ್ವಜನಿಕ ಸಂಪರ್ಕ ವಿಭಾಗದ ಅಧಿಕಾರಿಗಳಾದ ಜಿಆರ್ ರಾಘವೇಂದ್ರ ಹಾಗೂ ರಾಜೇಶ್ ತಿವಾರಿ ಅವರು ಕಾರ್ಯಕ್ರಮದ ಸಂಘಟನೆಯಲ್ಲಿ ಮುತುವರ್ಜಿ ವಹಿಸಿದ್ರು. ರಾಜೇಶ್ ತಿವಾರಿ ನಿರೂಪಿಸಿದ್ರು. ಈ ವೇಳೆ ಹಲವರನ್ನ ಕಾಗದ ಕಂಪನಿಯ ಕಾರ್ಯನಿರ್ವಾಹಕ ನಿರ್ದೇಶಕ ರಾಜೇಂದ್ರ ಜೈನ್ ಅವರು ಸನ್ಮಾನಿಸಿ ಗೌರವಿಸಿದ್ರು. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ
ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.